ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಸಿಂಪಲ್ಲಾಗಿ ಮಾವಿನ ಹಣ್ಣಿನ ಪುಡ್ಡಿಂಗ್ ಮಾಡೋಣ. ತುಂಬ ಈಸಿ, ತುಂಬ ರುಚಿಯಾಗಿ ಇರುತ್ತೆ ಕೂಡ. ಮಕ್ಕಳು ಮತ್ತು ಮನೆಯ ಎಲ್ಲರೂ ಇಷ್ಟಪಡ್ತಾರೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾವಿನ ಹಣ್ಣಿನ ಪುಡ್ಡಿಂಗ್ ಮಾಡೋದು ನೋಡೋಣ. ಮಾವಿನ ಹಣ್ಣಿನ ಪುಡ್ಡಿಂಗ್ ಮಾಡಲಿಕ್ಕೆ ನಾವಿಲ್ಲಿ 2 ಮಾವಿನ ಹಣ್ಣು ತೊಗೊಂಡಿದ್ವಿ. ಚೆನ್ನಾಗಿ ಹಣ್ಣಾಗಿರುವಂಥದ್ದು, ಹಾಗೆ ಸಿಹಿ ಇರುವಂಥದ್ದು. ಹಾಗೆ 1 ಗ್ಲಾಸು ಸಕ್ಕರೆ ತೊಗೊಂಡಿದ್ದೀವಿ. ಒಂದು 4 ಚಮಚ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀವಿ. ಹಾಗೆ 1 ಗ್ಲಾಸು ಹಾಲು. ಇಲ್ಲಿ ಕಸ್ಟರ್ಡ್ ಪೌಡ್ರೇ ಬೇಕಂತೇನಿಲ್ಲ, ನೀವು ಕಾರ್ನ್ಫ್ಲವರ್ ಕೂಡ ಹಾಕ್ಕೋಬೋದು, ಇಲ್ಲ ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಈಗ ಮೊದಲಿಗೆ ನಾವು ಈ ಮಾವಿನ ಹಣ್ಣನ್ನು ಎಲ್ಲ ಕಟ್ ಮಾಡಿ ಪಲ್ಪನ್ನ ತೆಗೆದಿಟ್ಕೊಳ್ಳೋಣ. ಮಾವಿನ ಹಣ್ಣನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಲು ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ. ಹಾಗೆ ಸಕ್ಕರೆ ಕೂಡ ಹಾಕಿ ಈಗ ನೈಸಾಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಮಾವಿನ ಹಣ್ಣು ನೈಸಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀವಿ. ಮಾವಿನ ಹಣ್ಣು ಪುಡ್ಡಿಂಗ್ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೇವೆ. ಹಾಲು ಸಕ್ಕರೆ ಎಲ್ಲ ಸೇರಿಸಿ ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ. ಚಿಟಿಕೆ ಉಪ್ಪು ಹಾಕೋಣ ಟೇಸ್ಟ್ಗೆ. ನಿಧಾನ ಊರಲ್ಲಿ ಹೀಗೆ ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕಾಗುತ್ತೆ, ಎಲ್ಲರೂ ತಳ ಹಿಡಿದ್ಬಿಡುತ್ತೆ. ಈಗ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಪುಡ್ಡಿಂಗ್ ರೆಡಿ ಆಗ್ತಾ ಬಂದಿದೆ. ಈಗಂತೂ ಕಾನ್ಸ್ಟೆಂಟ್ಲಿ ತಿರುಗಿಸ್ತಾನೆ ಇರಬೇಕಾಗುತ್ತೆ, ಎಲ್ಲರೂ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ದಪ್ಪ ಆದರೆ ಸರಿ ಆಗುತ್ತೆ. ಈ ರೀತಿ ಬಬಲ್ಸ್ ಬರಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 4 ಹನಿ ಲಿಂಬೆ ರಸ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಮೋಲ್ಡಿಗೆ ಹಾಕ್ಕೊಳ್ಳೋಣ. ಈ ಪುಡ್ಡಿಂಗ್ ಹಾಕುವ ಮೋಲ್ಡಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಒಂದು 2 ಗಂಟೆ ಕಾಲ ತಣ್ಣಗಾಗಲಿಕ್ಕೆ ಬಿಡೋಣ. ಹಾಗೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಡೋಣ. ಚೆನ್ನಾಗಿ ತಂಪಾದ ಪುಡ್ಡಿಂಗ್ ರೆಡಿ ಆಗುತ್ತೆ. ಪುಡ್ಡಿಂಗ್ ರೆಡಿಯಾಗಿದೆ. ನಾವೀಗ ಪ್ಲೇಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಹಾಗೆ ಸರ್ವ್ ಮಾಡ್ಕೊಳ್ಳೋಣ. ರುಚಿಯಾದ ಮಾವಿನ ಹಣ್ಣಿನ ಪುಡ್ಡಿಂಗ್ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇಷ್ಟೊಂದು ಸಾಫ್ಟಾಗಿ ಸ್ಮೂತಾಗಿ ರೆಡಿಯಾಗಿದೆ ನೋಡಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ.
ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.